ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರಯಾಣಿಕರು ಪರದಾಡೋ ಸ್ಥಿತಿ ಬಂದಿದೆ. ಬಸ್ಗಳೇ ಇಲ್ಲದೆ ಗಂಟೆಗಟ್ಟಲೆ ಕಾದು ಜನ ಸುಸ್ತಾಗ್ತಾ ಇದ್ದಾರೆ. ಯಾವ ಬಸ್ ನೋಡಿದ್ರೂ ಕೂಡ ಫುಲ್ ರಶ್ ಆಗಿರುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್, ಜೀವದ ಹಂಗು ತೊರೆದು ಬಸ್ ಹತ್ತುವ ಜನ. ಸರ್ಕಾರದ ಮಹತ್ವಾಕಾಂಕ್ಷಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಎಫೆಕ್ಟ್ ಬೀದರ್ ಜಿಲ್ಲೆಯಲ್ಲಿ ಪ್ರಯಾಣಿಕರಿಗೆ ಭಾರೀ ಪ್ರಮಾಣದಲ್ಲಿ ತಟ್ಟಿದೆ. ಜಿಲ್ಲೆಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಯಾವ ಬಸ್ ನೋಡಿದ್ರೂ ಕೂಡ ಫುಲ್ ರಶ್. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಬಿಸಿ ನಿಜಕ್ಕೂ ಮಹಿಳೆಯರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಮಹಿಳೆಯರು ಬಸ್ಸಿಗಾಗಿ ಏನಂದ್ರೆ ಗಂಟೆಗಟ್ಟಲೆ ಕಾಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಕನಿಷ್ಠ ಸಿಟಿ ಬಸ್ಸಿಗೋಸ್ಕರ ಏನಂದ್ರೆ ಜನ ಸಾಕಷ್ಟು ಕಾಯ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಜನ ನಿಂತಾರೆ ಬಿಸಿಲಲ್ಲಿ, ಮಕ್ಕಳೊಂದಿಗೆ ಏನಂದ್ರೆ ನಿಂತಿದ್ದಾರೆ ನೋಡ್ಬೋದು ನೀವು. ಈಗಾಗಲೇ ಅಕ್ಕೋರೆ ಎಲ್ಲಿ ಹೋಲತ್ರಿ ಏರ್ ತರ ನಿಂತ್ರಿ ನಾವು ಹೀಗೆ ಬಂದಿರಿ ನೋಡ್ಬೋದು ನೀವು ದೃಶ್ಯದಲ್ಲಿ. ಏನಂದ್ರೆ ಈಗ ಬಸ್ ಬಂದಿದೆ, ಯಾವ ರೀತಿ ಬಸ್ಸಿಗೆ ಮುಗಿ ಬೀಳ್ತಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಅಂದ್ರೆ ಈಗಾಗಲೇ ಗಂಟೆ ಏನಂದ್ರೆ ಬಸ್ಸಿಗೆ ಕಾಯಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಬಸ್ನಲ್ಲಿ ಪ್ರಯಾಣಿಸುವುದಕ್ಕೆ ನಾ ಮುಂದೆ ಅಂತ ಪ್ರಯಾಣಿಕರು ಬಸ್ ಹತ್ತುತ್ತಾ ಇದ್ದಾರೆ. ಇನ್ನು ಯಾವ ಬಸ್ ನೋಡಿದ್ರು ಕೂಡ ಬರೀ ಮಹಿಳೆಯರೇ ತುಂಬಿ ಹೋಗಿದ್ದಾರೆ. ಯಾವ ಬಸ್ನಲ್ಲಿ ಇದ್ರೂ ಕೂಡ ಜನವೋ ಜನ. ತಮ್ಮೂರಿಗೆ ಹೋಗಬೇಕಾದ್ರೆ ಜೀವದ ಹಂಗು ತೊರೆದು ಬಸ್ ಹತ್ತಬೇಕು. ಬಸ್ನಲ್ಲಿ ಕಾಲು ಇಡೋದಕ್ಕೂ ಕೂಡ ಜಾಗವಿಲ್ಲ. ಪ್ರಯಾಣಿಕರು ಕುರಿಗಳಂತೆ ಹೋಗುವ ಪರಿಸ್ಥಿತಿ ಬಂದಿದೆ. ಹೈದರಾಬಾದ್ ಹೋಗ್ಬೇಕ್ರಿ. ಇದು ಹೈದರಾಬಾದ್ ನಡೆದ್ರಿ. ಬಾ ಪಬ್ಲಿಕ್ ಬಸ್ ಇಲ್ಲ, ರೊಕ್ಕ ಕೊಟ್ಟರೆ ಫ್ರೀ ನಡೆದಿಲ್ಲ ಸರ್. ಬಸ್ಗಳಿಲ್ಲ ಒಂದು ಟೈಮಿಗೆ. ಬೀದರ್ನಿಂದ ಹೈದರಾಬಾದ್, ಮಹಾರಾಷ್ಟ್ರದ ಲಾತೂರ್, ನಾಂದೇಡ್, ಸೋಲಾಪುರಕ್ಕೆ ಹೋಗಬೇಕಾದ್ರೆ ಪ್ರಯಾಣಿಕರು ಬಸ್ಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಶಕ್ತಿ ಯೋಜನೆ. ಇದರಿಂದ ಹಲವು ಬಸ್ಗಳು ಹಾಳಾಗಿದ್ದು, ಸರ್ಕಾರಿ ಬಸ್ಗಳು ದುರಸ್ತಿ ಕಾರ್ಯ ಸಮಯಕ್ಕೆ ಆಗದ ಹಿನ್ನೆಲೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಬಸ್ ಕಮ್ಮವನು ಏನದ ಒಟ್ಟು ಬಸ್ಸಿಲ್ಲ ಗೊತ್ತು ಆಯ್ತು. ಅದು ಸುಟ್ಟಿ ಒಂದಿತ್ತು ಇಷ್ಟು ದಿವಸ, ಅದು ಸಲ ಜನತಾ ಹೆಚ್ಚಿಗದ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದ ಬಸ್ಗಳ ಕೊರತೆ ಎದುರಾಗಿದ್ದು, ಪ್ರಯಾಣಿಕರ ಪರದಾಟ ಕೂಡ ಹೆಚ್ಚಾಗಿದೆ. ಈಗಲಾದ್ರೂ ಸಾರಿಗೆ ಸಚಿವರು ಇತ್ತ ಗಮನ ಹರಿಸ್ತಾರ ಅಂತ ಕಾದ್ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ, ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಆ ಜಿಲ್ಲೆಯ ಜನ ಅದೊಂದು ಫ್ಯಾಕ್ಟ್ರಿ ಬಂತು ಅಂತ ಬಹಳ ಸಂಭ್ರಮ ಪಟ್ಟಿದ್ರು. ನೂರಾರು ಜನರಿಗೆ ಕೆಲಸ ಸಿಗುತ್ತೆ, ನಮ್ಮ ಜೀವನ ಸೆಟ್ಲು ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ಅದೇ ಆ ಒಂದು ಫ್ಯಾಕ್ಟ್ರಿನೇ ಜನರ ಜೀವ ಹಿಂಡುತ್ತಾ ಇದೆ. ಅಷ್ಟಕ್ಕೂ ಜನರ ಉಸಿರುಗಟ್ಟಿಸ್ತಾ ಇರೋ ಆ ಫ್ಯಾಕ್ಟ್ರಿ ಏನು, ಅದರ ಸ್ಟೋರಿ ಏನು ನೋಡಿ. ಕೊಪ್ಪಳದಲ್ಲಿ ಡೇಂಜರ್ ಉಕ್ಕಿನ ಕಾರ್ಖಾನೆಗಳು, ಜನರ ಜೀವ ಹಿಂಡುತ್ತಿವೆ ಯಮಧೂಳು. ಹೀಗೆ ಗ್ರಾಮ ಸಭೆಯಲ್ಲಿ ಕಾರ್ಖಾನೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇರೋ ಜನರನ್ನ ಒಮ್ಮೆ ನೋಡಿ. ಇವರೆಲ್ಲ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮಸ್ಥರು. ಇವರ ಬದುಕು 15ಕ್ಕೂ ಉಕ್ಕಿನ ಕಾರ್ಖಾನೆಗಳು ನರಕಕ್ಕೆ ತಳ್ಳಿವೆ. ವರ್ಷಗಳಲ್ಲಿ ಬರೋಬ್ಬರಿ 15ಕ್ಕೂ ಹೆಚ್ಚು ಕಾರ್ಖಾನೆಗಳು ಈ ಗ್ರಾಮದ ಸುತ್ತಮುತ್ತಲೂ ಶುರುವಾಗಿವೆ. ಇವುಗಳಿಂದ ಗ್ರಾಮದಲ್ಲಿ ಧೂಳಿನ ನರಕವೇ ಸೃಷ್ಟಿಯಾಗಿದೆ. ಗ್ರಾಮದಲ್ಲಿ ಜನರು ಬದುಕೋದಕ್ಕೂ ಆಗ್ತಿಲ್ಲ, ಕೃಷಿ ಮಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಜನರು ರೋಗ ರುಜಿನಗಳಿಗೆ ತುತ್ತಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಎಲ್ಲಾ ಕಾರ್ಖಾನೆಗಳು ಬಿಡುವ ವಿಪರೀತ ಧೂಳು. ವಿಷದ ಹೊಗೆ ಬಿಡದಂತೆ ಮನವಿ ಮಾಡಿದ್ರೆ ಕ್ಯಾರೆ ಅಂತಿಲ್ವಂತೆ. ಗ್ರಾಮದ ಜನರು ಕಾರ್ಖಾನೆಯ ಬಳಿ ಹೋದ್ರೆ ಜನರಿಗೆ ಬೆದರಿಕೆ ಹಾಕ್ತಾರಂತೆ. ಜನರ ಮೇಲೆ ಪೊಲೀಸ್ ಕೇಸ್ ದಾಖಲಿಸಿ ದೌರ್ಜನ್ಯ ಮಾಡ್ತಾರಂತೆ. ಹೀಗಾಗಿ ಇಂದು ಗ್ರಾಮದ ದೇವಸ್ಥಾನದಲ್ಲಿ ಗ್ರಾಮ ಸಭೆ ನಡೆಸಿ ಆ ಸ್ಥಳಕ್ಕೆ ಎಲ್ಲಾ ಕಾರ್ಖಾನೆಗಳ ಅಧಿಕಾರಿಗಳನ್ನ ಕರೆಸಿ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾರ್ಖಾನೆ ಬಂದ್ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಏನಂತ ಸ್ಪಷ್ಟವಾಗಿ ಹೇಳ್ತೀವಿ, ಜಸ್ಟ್ ಅದನ್ನ ತೋರಿಸಿದ್ವಿ ಅವ್ರಿಗೆಲ್ಲ. ಊರು ಮನೆ ಮಠಗಳನ್ನೆಲ್ಲ ತೋರಿಸಿದಾಗ ಅವ್ರು ಒಪ್ಕೊಂಡ್ರು. ಡಸ್ಟ್ ಬರುತ್ತೆ ನಮ್ಮದಂತ ಒಪ್ಕೊಂಡ ಮೇಲೆ ಅದನ್ನು ಬಂದ್ ಮಾಡಿರಿ. ಅವರು ಹೇಳ್ತಾನೆ, ಒಬ್ಬನು ಒಂದು ಕಂಪ್ನಿ ಅವ್ನು 6 ತಿಂಗಳು ಬೇಕ್ರಿ, ನಾವು ಒಬ್ಬ 3 ತಿಂಗಳು ಹೇಳ್ತಾನೆ, ಒಬ್ಬ 15 ದಿನ ಹೇಳ್ತಾರೆ. ಅವೆಲ್ಲ ಬೇಡ, ನಾವು ಊರನ್ನಾರ ಒಂದು ಡಿಸೈಡ್ ತೊಗೊಂಡ್ವಿ. ಇವತ್ತು ಬಂದ್ ಮಾಡೋಕ್ಕಾಗಲಿಲ್ಲ, ನಾಳೆ ಬಂದ್ ಮಾಡಿರಿ ಮಿಷನ್ ಫ್ಯಾಕ್ಟ್ರಿನ ಬಂದ್ ಮಾಡಿ ನೀವು ಅದನ್ನು ಅಳವಡಿಸ್ಕೇರಿ, ಸರಿಪಡಿಸ್ಕೊಂಡು ಆಮೇಲೆ ಚಾಲು ಮಾಡಿರಿ.
ಗ್ರಾಮ ಪಂಚಾಯತ್ ಪಿಡಿಒ ಮೂಲಕ ಗ್ರಾಮ ಸಭೆಯಲ್ಲಿ ಟರಾವು ಪಾಸ್ ಮಾಡಿ ನಾಳೆಯಿಂದ ಧೂಳು ಬಿಡೋದನ್ನ ನಿಲ್ಲಿಸಬೇಕು. ಧೂಳು ನಿಲ್ಲೋವರೆಗೂ ಕಾರ್ಖಾನೆಗಳನ್ನ ಬಂದ್ ಮಾಡೋದಾಗಿ ಟರಾವು ಪಾಸ್ ಮಾಡಿ ಅದಕ್ಕೆ ಕಾರ್ಖಾನೆ ಅಧಿಕಾರಿಗಳಿಂದ ಸಹಿ ಮಾಡಿಸಿಕೊಂಡಿದ್ದಾರೆ. ಜೊತೆಗೆ ನಾಳೆ ಧೂಳು ಬಿಡೋದು ಮುಂದುವರೆದರೆ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲ ಊರಿನ ಗಣ್ಯರೆಲ್ಲ ಏನು ಇದು ಹೇಳಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡು ಇದು ಮಾಡಿದ್ವಿ. ಊರನ್ನರ ಕರೆಸ್ಬೇಕಾ ಅಂತ ಇದನ್ನ ಹೇಳಲಿಕ್ಕೆ ಊರನ್ನರ ಕರೆಸ್ಬೇಕಾ ನಿಮ್ಮನ್ನ? ಅದು ನಿಮ್ಮ ಕರ್ತವ್ಯ ತಾನೇ ಅದು ಈ ರೀತಿ ಸರ್. ಅದಕ್ಕಂತ ನಾವು ಏನು ಟೆಕ್ನಾಲಜಿ ಬೆಳೆಸ್ಬೇಕಂತ ಇದೀವಿ, ಎಲ್ಲ ಬೆಳೆಸ್ತಾ ಇದೀವಿ. ಈಗ ಇನ್ನೂ ಸ್ವಲ್ಪ ಟೆಕ್ನಾಲಜಿ ಏನು ಹೊಸ ಟೆಕ್ನಾಲಜಿ ಬಂದರೆ ಅದು ಕೂಡ ನಾವು ಮಾಡ್ತೀವಿ ಅಂತ ಈಗ ನಾವು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಗ್ರಾಮ ಸಭೆಗೆ ಬಂದು ಜನರ ಆಕ್ರೋಶಕ್ಕೆ ಮಣಿದು ಅಧಿಕಾರಿಗಳು ಧೂಳು ನಿಲ್ಲಿಸೋದಕ್ಕೆ ಒಪ್ಪಿದ್ದಾರೆ. ಆದರೆ ಈ ಒಪ್ಪಿಗೆ ಪ್ರಕಾರ ನಡೆದುಕೊಳ್ತಾರಾ ಅಥವಾ ಜನರ ಸಮಸ್ಯೆ ದೂರವಾಗುತ್ತಾ ಕಾದ್ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರಯಾಣಿಕರು ಪರದಾಡೋ ಸ್ಥಿತಿ ಬಂದಿದೆ. ಬಸ್ಗಳೇ ಇಲ್ಲದೆ ಗಂಟೆಗಟ್ಟಲೆ ಕಾದು ಜನ ಸುಸ್ತಾಗ್ತಾ ಇದ್ದಾರೆ. ಯಾವ ಬಸ್ ನೋಡಿದ್ರೂ ಕೂಡ ಫುಲ್ ರಶ್ ಆಗಿರುತ್ತೆ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್. ಜೀವದ ಹಂಗು ತೊರೆದು ಬಸ್ ಹತ್ತುವ ಜನ. ಸರ್ಕಾರದ ಮಹತ್ವಾಕಾಂಕ್ಷಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಎಫೆಕ್ಟ್ ಬೀದರ್ ಜಿಲ್ಲೆಯಲ್ಲಿ ಪ್ರಯಾಣಿಕರಿಗೆ ಭಾರೀ ಪ್ರಮಾಣದಲ್ಲಿ ತಟ್ಟಿದೆ. ಜಿಲ್ಲೆಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಯಾವ ಬಸ್ ನೋಡಿದ್ರೂ ಕೂಡ ಫುಲ್ ರಶ್. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಬಿಸಿ ನಿಜಕ್ಕೂ ಮಹಿಳೆಯರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಮಹಿಳೆಯರು ಬಸ್ಸಿಗಾಗಿ ಏನಂದ್ರೆ ಗಂಟೆಗಟ್ಟಲೆ ಕಾಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಕನಿಷ್ಠ ಸಿಟಿ ಬಸ್ಸಿಗೋಸ್ಕರ ಏನಂದ್ರೆ ಜನ ಸಾಕಷ್ಟು ಕಾಯ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಜನ ನಿಂತಾರೆ ಬಿಸಿಲಲ್ಲಿ, ಮಕ್ಕಳೊಂದಿಗೆ ಏನಂದ್ರೆ ನಿಂತಿದ್ದಾರೆ ನೋಡ್ಬೋದು ನೀವು. ಈಗಾಗಲೇ ಅಕ್ಕೋರೆ ಎಲ್ಲಿ ಹೋಲತ್ರಿ ಏರ್ ತರ ನಿಂತ್ರಿ? ನಾವು ಹೀಗೆ ಬಂದಿರಿ ನೋಡ್ಬೋದು ನೀವು ದೃಶ್ಯದಲ್ಲಿ. ಏನಂದ್ರೆ ಈಗ ಬಸ್ ಬಂದಿದೆ, ಯಾವ ರೀತಿ ಬಸ್ಸಿಗೆ ಮುಗಿ ಬೀಳ್ತಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಅಂದ್ರೆ ಈಗಾಗಲೇ ಗಂಟೆ ಏನಂದ್ರೆ ಬಸ್ಸಿಗೆ ಕಾಯಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಬಸ್ನಲ್ಲಿ ಪ್ರಯಾಣಿಸುವುದಕ್ಕೆ ನಾ ಮುಂದೆ ಅಂತ ಪ್ರಯಾಣಿಕರು ಬಸ್ ಹತ್ತುತ್ತಾ ಇದ್ದಾರೆ. ಇನ್ನು ಯಾವ ಬಸ್ ನೋಡಿದ್ರೂ ಕೂಡ ಬರೀ ಮಹಿಳೆಯರೇ ತುಂಬಿ ಹೋಗಿದ್ದಾರೆ. ಯಾವ ಬಸ್ನಲ್ಲಿ ಇದ್ರೂ ಕೂಡ ಜನವೋ ಜನ. ತಮ್ಮೂರಿಗೆ ಹೋಗಬೇಕಾದ್ರೆ ಜೀವದ ಹಂಗು ತೊರೆದು ಬಸ್ ಹತ್ತಬೇಕು. ಬಸ್ನಲ್ಲಿ ಕಾಲು ಇಡೋದಕ್ಕೂ ಕೂಡ ಜಾಗವಿಲ್ಲ. ಪ್ರಯಾಣಿಕರು ಕುರಿಗಳಂತೆ ಹೋಗುವ ಪರಿಸ್ಥಿತಿ ಬಂದಿದೆ. ಹೈದರಾಬಾದ್ ಹೋಗ್ಬೇಕ್ರಿ. ಇದು ಹೈದರಾಬಾದ್ ನಡೆದ್ರಿ. ಬಾ ಪಬ್ಲಿಕ್ ಬಸ್ ಇಲ್ಲ, ರೊಕ್ಕ ಕೊಟ್ಟರೆ ಫ್ರೀ ನಡೆದಿಲ್ಲ ಸರ್. ಬಸ್ಗಳಿಲ್ಲ ಒಂದು ಟೈಮಿಗೆ. ಬೀದರ್ನಿಂದ ಹೈದರಾಬಾದ್, ಮಹಾರಾಷ್ಟ್ರದ ಲಾತೂರ್, ನಾಂದೇಡ್, ಸೋಲಾಪುರಕ್ಕೆ ಹೋಗಬೇಕಾದ್ರೆ ಪ್ರಯಾಣಿಕರು ಬಸ್ಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಶಕ್ತಿ ಯೋಜನೆ. ಇದರಿಂದ ಹಲವು ಬಸ್ಗಳು ಹಾಳಾಗಿದ್ದು ಸರ್ಕಾರಿ ಬಸ್ಗಳು ದುರಸ್ತಿ ಕಾರ್ಯ ಸಮಯಕ್ಕೆ ಆಗದ ಹಿನ್ನೆಲೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಬಸ್ ಕಮ್ಮವನು ಏನದ ಒಟ್ಟು ಬಸ್ಸಿಲ್ಲ ಗೊತ್ತು ಆಯ್ತು. ಅದು ಸುಟ್ಟಿ ಒಂದಿತ್ತು ಇಷ್ಟು ದಿವಸ ಅದು ಸಲ ಜನತಾ ಹೆಚ್ಚಿಗದ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದ ಬಸ್ಗಳ ಕೊರತೆ ಎದುರಾಗಿದ್ದು ಪ್ರಯಾಣಿಕರ ಪರದಾಟ ಕೂಡ ಹೆಚ್ಚಾಗಿದೆ. ಈಗಲಾದ್ರೂ ಸಾರಿಗೆ ಸಚಿವರು ಇತ್ತ ಗಮನ ಹರಿಸ್ತಾರ ಅಂತ ಕಾದ್ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ, ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಆ ಜಿಲ್ಲೆಯ ಜನ ಅದೊಂದು ಫ್ಯಾಕ್ಟ್ರಿ ಬಂತು ಅಂತ ಬಹಳ ಸಂಭ್ರಮ ಪಟ್ಟಿದ್ರು. ನೂರಾರು ಜನರಿಗೆ ಕೆಲಸ ಸಿಗುತ್ತೆ, ನಮ್ಮ ಜೀವನ ಸೆಟ್ಲು ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ಅದೇ ಆ ಒಂದು ಫ್ಯಾಕ್ಟ್ರಿನೇ ಜನರ ಜೀವ ಹಿಂಡುತ್ತಾ ಇದೆ. ಅಷ್ಟಕ್ಕೂ ಜನರ ಉಸಿರುಗಟ್ಟಿಸ್ತಾ ಇರೋ ಆ ಫ್ಯಾಕ್ಟ್ರಿ ಏನು, ಅದರ ಸ್ಟೋರಿ ಏನು ನೋಡಿ. ಕೊಪ್ಪಳದಲ್ಲಿ ಡೇಂಜರ್ ಉಕ್ಕಿನ ಕಾರ್ಖಾನೆಗಳು. ಜನರ ಜೀವ ಹಿಂಡುತ್ತಿವೆ ಯಮಧೂಳು. ಹೀಗೆ ಗ್ರಾಮ ಸಭೆಯಲ್ಲಿ ಕಾರ್ಖಾನೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇರೋ ಜನರನ್ನ ಒಮ್ಮೆ ನೋಡಿ. ಇವರೆಲ್ಲ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮಸ್ಥರು. ಇವರ ಬದುಕು 15ಕ್ಕೂ ಉಕ್ಕಿನ ಕಾರ್ಖಾನೆಗಳು ನರಕಕ್ಕೆ ತಳ್ಳಿವೆ. ವರ್ಷಗಳಲ್ಲಿ ಬರೋಬ್ಬರಿ 15ಕ್ಕೂ ಹೆಚ್ಚು ಕಾರ್ಖಾನೆಗಳು ಈ ಗ್ರಾಮದ ಸುತ್ತಮುತ್ತಲೂ ಶುರುವಾಗಿವೆ. ಇವುಗಳಿಂದ ಗ್ರಾಮದಲ್ಲಿ ಧೂಳಿನ ನರಕವೇ ಸೃಷ್ಟಿಯಾಗಿದೆ. ಗ್ರಾಮದಲ್ಲಿ ಜನರು ಬದುಕೋದಕ್ಕೂ ಆಗ್ತಿಲ್ಲ, ಕೃಷಿ ಮಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಜನರು ರೋಗ ರುಜಿನಗಳಿಗೆ ತುತ್ತಾಗಿದ್ದಾರೆ.
ಇದಕ್ಕೆಲ್ಲ ಕಾರಣ ಈ ಎಲ್ಲಾ ಕಾರ್ಖಾನೆಗಳು ಬಿಡುವ ವಿಪರೀತ ಧೂಳು. ವಿಷದ ಹೊಗೆ ಬಿಡದಂತೆ ಮನವಿ ಮಾಡಿದ್ರೆ ಕ್ಯಾರೆ ಅಂತಿಲ್ವಂತೆ. ಗ್ರಾಮದ ಜನರು ಕಾರ್ಖಾನೆಯ ಬಳಿ ಹೋದ್ರೆ ಜನರಿಗೆ ಬೆದರಿಕೆ ಹಾಕ್ತಾರಂತೆ. ಜನರ ಮೇಲೆ ಪೊಲೀಸ್ ಕೇಸ್ ದಾಖಲಿಸಿ ದೌರ್ಜನ್ಯ ಮಾಡ್ತಾರಂತೆ. ಹೀಗಾಗಿ ಇಂದು ಗ್ರಾಮದ ದೇವಸ್ಥಾನದಲ್ಲಿ ಗ್ರಾಮ ಸಭೆ ನಡೆಸಿ ಆ ಸ್ಥಳಕ್ಕೆ ಎಲ್ಲಾ ಕಾರ್ಖಾನೆಗಳ ಅಧಿಕಾರಿಗಳನ್ನ ಕರೆಸಿ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾರ್ಖಾನೆ ಬಂದ್ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಏನಂತ ಸ್ಪಷ್ಟವಾಗಿ ಹೇಳ್ತೀವಿ, ಜಸ್ಟ್ ಅದನ್ನ ತೋರಿಸಿದ್ವಿ ಅವ್ರಿಗೆಲ್ಲ ಊರು ಮನೆ ಮಠಗಳನ್ನೆಲ್ಲ ತೋರಿಸಿದಾಗ ಅವ್ರು ಒಪ್ಪಿಕೊಂಡ್ರು. ಡಸ್ಟ್ ಬರುತ್ತೆ ನಮ್ಮದಂತ ಒಪ್ಪಿಕೊಂಡ ಮೇಲೆ ಅದನ್ನು ಬಂದ್ ಮಾಡಿರಿ. ಅವರು ಹೇಳ್ತಾನೆ ಒಬ್ಬನು ಒಂದು ಕಂಪ್ನಿ ಅವ್ನು 6 ತಿಂಗಳು ಬೇಕ್ರಿ, ನಾವು ಒಬ್ಬ 3 ತಿಂಗಳು ಹೇಳ್ತಾನೆ, ಒಬ್ಬ 15 ದಿನ ಹೇಳ್ತಾರೆ. ಅವೆಲ್ಲ ಬೇಡ, ನಾವು ಊರನ್ನಾರ ಒಂದು ಡಿಸೈಡ್ ತೊಗೊಂಡ್ವಿ. ಇವತ್ತು ಬಂದ್ ಮಾಡೋಕ್ಕಾಗಲಿಲ್ಲ, ನಾಳೆ ಬಂದ್ ಮಾಡಿರಿ ಮಿಷನ್ ಫ್ಯಾಕ್ಟ್ರಿನ ಬಂದ್ ಮಾಡಿ ನೀವು ಅದನ್ನು ಅಳವಡಿಸ್ಕೇರಿ, ಸರಿಪಡಿಸ್ಕೊಂಡು ಆಮೇಲೆ ಚಾಲು ಮಾಡಿರಿ. ಗ್ರಾಮ ಪಂಚಾಯತ್ ಪಿಡಿಒ ಮೂಲಕ ಗ್ರಾಮ ಸಭೆಯಲ್ಲಿ ಟರಾವು ಪಾಸ್ ಮಾಡಿ ನಾಳೆಯಿಂದ ಧೂಳು ಬಿಡೋದನ್ನ ನಿಲ್ಲಿಸಬೇಕು. ಧೂಳು ನಿಲ್ಲೋವರೆಗೂ ಕಾರ್ಖಾನೆಗಳನ್ನ ಬಂದ್ ಮಾಡೋದಾಗಿ ಟರಾವು ಪಾಸ್ ಮಾಡಿ ಅದಕ್ಕೆ ಕಾರ್ಖಾನೆ ಅಧಿಕಾರಿಗಳಿಂದ ಸಹಿ ಮಾಡಿಸಿಕೊಂಡಿದ್ದಾರೆ. ಜೊತೆಗೆ ನಾಳೆ ಧೂಳು ಬಿಡೋದು ಮುಂದುವರೆದ್ರೆ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲ ಊರಿನ ಗಣ್ಯರೆಲ್ಲ ಏನು ಇದು ಹೇಳಿದ್ದಾರೆ, ಅದಕ್ಕೆ ನಾವು ಒಪ್ಕೊಂಡು ಇದು ಮಾಡಿದ್ವಿ. ಊರನ್ನರ ಕರೆಸ್ಬೇಕಾ ಅಂತ ಇದನ್ನ ಹೇಳಲಿಕ್ಕೆ, ಊರನ್ನರ ಕರೆಸ್ಬೇಕಾ ನಿಮ್ಮನ್ನ? ಅದು ನಿಮ್ಮ ಕರ್ತವ್ಯ ತಾನೇ. ಅದು ಈ ರೀತಿ ಸರ್ ಅದಕ್ಕಂತ ನಾವು ಏನು ಟೆಕ್ನಾಲಜಿ ಬೆಳೆಸ್ಬೇಕಂತ ಇದೀವಿ, ಎಲ್ಲ ಬೆಳೆಸ್ತಾ ಇದೀವಿ. ಈಗ ಇನ್ನೂ ಸ್ವಲ್ಪ ಟೆಕ್ನಾಲಜಿ ಏನು ಹೊಸ ಟೆಕ್ನಾಲಜಿ ಬಂದಿದೆ ಅದು ಕೂಡ ನಾವು ಮಾಡ್ತೀವಿ ಅಂತ ಈಗ ನಾವು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಗ್ರಾಮ ಸಭೆಗೆ ಬಂದು ಜನರ ಆಕ್ರೋಶಕ್ಕೆ ಮಣಿದು ಅಧಿಕಾರಿಗಳು ಧೂಳು ನಿಲ್ಲಿಸೋದಕ್ಕೆ ಒಪ್ಪಿದ್ದಾರೆ. ಆದರೆ ಈ ಒಪ್ಪಿಗೆ ಪ್ರಕಾರ ನಡೆದುಕೊಳ್ತಾರಾ ಅಥವಾ ಜನರ ಸಮಸ್ಯೆ ದೂರವಾಗುತ್ತಾ ಕಾದ್ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.